ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ. ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ. ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ. ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ. ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ
ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ಒಂದು ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ, ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ಒಂದು ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ, ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ಒಂದು ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ, ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಅಪಾರ ಸಸ್ಯ ಸಂಪತ್ತನ್ನು ಹೊಂದಿದೆ. ಅದೇ ರೀತಿಯಾಗಿ ಪಂಚ ಖನಿಜ ಸಂಪತ್ತನ್ನು ಕೂಡ ಇದೆ. ಈ ಒಂದು ಕಪ್ಪತ್ತಗುಡ್ಡವನ್ನು ಇತ್ತೀಚೆಗೆ ವನ್ಯಜೀವಿ ಧಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಏನು ವನ್ಯಜೀವಿ ಧಾಮ ಘೋಷಣೆ ಆದ ನಂತರ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಬನ್ನೇರಘಟ್ಟ ಮತ್ತು ದಾಂಡೇಲಿ ಮಾದರಿಯಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ, ವನ್ಯಜೀವಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದ ಪರಿಚಯ ಎಲ್ಲರಿಗೂ ತಿಳಿಯುವ ಒಂದು ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಕೂಡ ಕಪ್ಪತ್ತಗುಡ್ಡವನ್ನು ಅಳವಡಿಸಬೇಕಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಾದ್ಯಂತ ಸುಮಾರು 17,000 ಹೆಕ್ಟೇರ್ ಪ್ರದೇಶಷ್ಟು ವಿಸ್ತೀರ್ಣ ಹೊಂದಿದೆ. ಸಾಕಷ್ಟು ಸಸ್ಯ ಸಂಪತ್ತು ಇದೆ, ಆಯುರ್ವೇದಿಕ ಸಸ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹೀಗಾಗಿ ಕಪ್ಪತ್ತಗುಡ್ಡ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.